ಮತ್ತೊಂದು ಸರ್ಕಾರದಾಗ ಇದ್ದಾಗಿರ್ಬೋದು ಆಗ್ತಾ ಬಂದಿದ್ದಾವೆ. ಅದರಲ್ಲೂ ದೇವೇಗೌಡರಿಗಂತೂ ಇದೇನೋ ಆರಂಭ ಆಗಿತ್ತು, ಅದು ಒಪ್ಪಿಕೊಂಡಿದ್ರು. ನಂತರದಲ್ಲಿ ಅವರು ಅದಕ್ಕೆ ವಿರೋಧ ಆದರು. ಯಾಕಂದ್ರೆ ಆ ಒಪ್ಪಂದದಲ್ಲಿ ಆದಂಥ ಏನೇನೋ ಕಂಡೀಷನ್ಗಳು ಹೇಳ್ತಾ ಇದ್ದಾರೆ. ಬಟ್ ಏನೋ ಆಗಲಿ, ಈಗ ಮಾತ್ರ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟೀಕರಣ ಕೊಟ್ಟು ನಮ್ಮ ಕಡೆಯಿಂದ ಈಗ ಏನಪ್ಪ ಅಂತಂದ್ರೆ ಜನರಿಂದ ವಸೂಲು ಮಾಡುವಂಥ ಒಂದೇನು ಟ್ಯಾಕ್ಸ್ ಅದರ ಅದನ್ನು ಬಂದ್ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕೆ ನ್ಯಾಯ ನಮ್ಗೆ ಡೈರೆಕ್ಷನ್ ಐತಿ, ಮತ್ತು ಅವ್ರು ಕೋರ್ಟ್ಗೆ ಹೋಗ್ತಾರೆ ಅನ್ನುವಂಥ ಮಾತು ಹೇಳೋ ಮೂಲಕ ಇದು ಒಂದು ಅಂತ ಹೇಳಿದ್ದಾರೆ. ಬಟ್ ಇದು ಇಲ್ಲಿಗೆ ನಿಲ್ಲುವುದು ಇಲ್ಲ ಅಂತ ಅನ್ನಿಸ್ತದ. ಯಾಕಂದರೆ ಈಗ ಅವ್ರು ಅಡ್ವೈಸ್ ಕೊಟ್ಟಿದ್ದು ಮಾಡಿದ್ದು ನೋಡಿದ್ರಪ್ಪ ಅಂದ್ರೆ ಈ ಇಶ್ಯೂವನ್ನು ಜನರ ಹೋದ ಜನರಿಂದ ಮನ್ನಣೆ ಪಡೆಯುವಂಥ ಜನರ ಮನಸ್ಸನ್ನು ಗೆಲ್ಲುವಂಥ ಒಂದು ತಂತ್ರಗಾರಿಕೆನೂ ಇಲ್ಲದ. ಯಾಕಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹೌದು ಹಗರಣ ಆಗಿದೆ ಅಂತ, ಏನು ದೊಡ್ಡ ಹಗರಣ ಆಗಿದೆ ಅಂತ ಹೈಕೋರ್ಟ್ ಹೇಳಿರ್ಬೋದು, ಇಲ್ಲಂತಲ್ಲ. ಆದ್ರೆ ಅದಕ್ಕೆ ಮುಂದಿನ ಏನೇನು ಆದ್ಮೇಲೆ ಮತ್ತೇನು ಹಾಕಿದ್ದಾರೆ ಅನ್ನೋ ಸ್ಪಷ್ಟೀಕರಣ ಇಲ್ಲದಕ್ಕಾಗಿ ಮೋಸ್ಟ್ ಪ್ರಾಬಬ್ಲಿ ನಮಗೆ ಡೈರೆಕ್ಷನ್ ಮಾಡಿಲ್ಲ ಕೋರ್ಟು, ನೀವು ಹಗರಣ ಆಗಿದೆ ಅಂತೇಳಿ. ಹಗರಣ ಆಗಿದ್ದಿರಬಹುದು ಕೋರ್ಟ್ಗೆ ಅನಿಸೋದ, ಬಟ್ ಅದೊಂದೇ ಕಾರಣದಿಂದ ಅವ್ರು ಹೇಳಿದ್ದಾರೆ ಅಂತೇಳಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂಥ, ರದ್ದು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ಮಾತನ್ನು ಸತೀಶ್ ಅವರು ಹೇಳೋ ಮೂಲಕ ಇದು ಏನಪ್ಪ ಅಂದರೆ ಇದೊಂದು ರಾಜಕೀಯ ಗಿಮಿಕ್ಕ ಅಂತ ನಾವು ಅನ್ಬೋದು. ಬಟ್ ಆದ್ರೆ ಇಲ್ಲೊಂದು ಕಳಕಳಿ ಮಾತ್ರ ಎದ್ದು ಕಾಣ್ತದೆ JDS ಇದ್ದು. ಇಲ್ಲ ಅದು ಜನರಿಗೆ ತೊಂದರೆ ಕೊಟ್ಟದ, ಇವನ್ ಹಿಂದೆ ರೈತರಿಗೂ ತೊಂದರೆ ಕೊಟ್ಟದ. ಈಗ ಸಾರ್ವಜನಿಕರಿಂದನೂ ಸಾಕಷ್ಟು ಈ ದುಡ್ಡು ಎತ್ತು ಮೂಲಕ, ಟ್ಯಾಕ್ಸ್ ಎತ್ತು ಮೂಲಕ ಲಾಭ ಮಾಡ್ಕೊಳ್ಳೋದ, ಈಗೆಲ್ಲ ಮಾಡ್ಕೊಂಡು ಲಾಭ ಸಾಕಷ್ಟು ಆಗ್ಯದ. ಅದು ರದ್ದು ಮಾಡಲಿ ಅನ್ನುವಂಥ, ಅದ್ರ ಮೂಲಕ ಜನರ ಸಮೀಪ ಹೋಗುವಂಥ, ಅಲ್ಲಿ ತಿರುಗಾಡೋದು ಜನರು, ಆ ರೋಡ್ ಮೇಲೆ ಅಡ್ಡಾಡೋದು ಜನರಿಗೆ ಅನುಕೂಲ ಆಗಲಿ ಅನ್ನೋದು ದೃಷ್ಟಿಕೊಂಡು ಆ ಜನರ ಮನವನ್ನು ಗೆಲ್ಲೋ ಪ್ರಯತ್ನ ಮಾಡಿದ್ದಾರೆ. ಇದು ಕಾಲಿಷ್ಟ ಮುಂಬರುವ ಚುನಾವಣೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ಇಷ್ಟು ಅಡ್ವರ್ಟೈಸ್ ಕೊಟ್ಟು ಹೇಳೋ ಅವಶ್ಯಕತೆ ಇತ್ತ ಇದು ಅನ್ನುವಂಥದ್ದು. ಆದರೂ ಜನಪರ ಧೋರಣೆಗಳು ಮಾಡಿದ್ದಾರೆ ನಾವು ಅನುಕೂಲನೋ ಅದನ್ನು. ಯಾಕಂದರೆ ಯಾವುದೇ ರಾಜಕಾರಣ ಇರಲಿ, ಯಾರೋ ರಾಜಕಾರಣಿ ಅಥವಾ ರಾಜಕೀಯ